ಸಂಜನ ಯಾವತ್ತೋ ಬದಲಾಗಿದ್ದಾಳಪ್ಪ. ಆದರೆ ನೀನೇ ಅವಳನ್ನ ಮಾತಾಡಿಸ್ತಿಲ್ಲ, ಅವಳನ್ನ ಗಮನಿಸ್ತಿಲ್ಲ. ಅಮ್ಮ, ನಾನೀಗ ಎಕ್ಸಾಮಲ್ಲಿ ಚೆನ್ನಾಗಿ ಓದಿ ಬರೆದು ಪಾಸ್ ಆಗಬೇಕು ಅನ್ನೋ ಟೆನ್ಷನಲ್ಲಿದ್ದೀನಿ. ಅಂಥದ್ರಲ್ಲಿ ನಾನು ಸಂಜನಾ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನಾನು ಡಿಸ್ಟರ್ಬ್ ಆಗಲ್ವಾ ಅಮ್ಮ? ಅದು ನೀನು ತೊಂದರೆ ಮಾಡಿಕೊಂಡು ನೀನು ಹೆಂಡತಿ ಕಡೆ ಗಮನ ಕೊಡು ಅಂತ ನಾನು ಹೇಳ್ತಿಲ್ಲಪ್ಪ. ಅವಳಲ್ಲಿರೋ ಒಳ್ಳೆತನನ ಗುರುತಿಸಿ ಅವಳ ಹತ್ರ ಪ್ರೀತಿಯಿಂದ ಮಾತಾಡಿದ್ರೆ ಅವಳಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ ಅಲ್ವೇನೋ. ಇಷ್ಟು ದಿವಸ ನೀನು ಸೇವೆ ಮಾಡ್ತಿದ್ದಾಳೆ, ಅದಕ್ಕಾದ್ರೂ ಅವಳು ಖುಷಿ ಪಡ್ಬೇಕಲ್ವಾ? ಏನಪ್ಪ? ಸರಿ ಅಮ್ಮ, ನಾನು ಸ್ವಲ್ಪ ಟೈಮ್ ಕೊಡು, ನಾನು ಯೋಚನೆ ಮಾಡ್ತೀನಿ. ಅಲ್ಲಪ್ಪ, ಈಗ ಹೀಗೆ ಹೇಳ್ತಿದ್ಯಲ್ಲ, ಮನೇಲಿತ್ಕೊಂಡು ಸಂಜನಾ ವಿರುದ್ಧ ನಿಮ್ಮಪ್ಪನಿಗೆ ಯಾಕೋ ಪತ್ರ ಬರ್ದಿದ್ಯಾ? ಪತ್ರನಾ? ಸಂಜನಾ ನನಗಿಷ್ಟ ಇಲ್ಲ, ಅವಳಿರೋದ್ರಿಂದ ನಾನು ಓದಕ್ಕೆ ತೊಂದರೆ ಆಗ್ತಿದೆ, ದಯವಿಟ್ಟು ಅವಳನ್ನ ಕಳಿಸ್ಬಿಡಿ, ಹಾಗೆ ಹೀಗೆ ಅಂತ ಎಲ್ಲ ಬರ್ದಿದ್ಯಾ? ಇದು ಸರಿನಾ? ಇಲ್ಲಮ್ಮ, ನಾನು ಹತ್ರ ಯಾವ ಲೆಟ್ರು ಬರ್ದಿಲ್ಲ. ಅಲ್ಲ ಕಣಪ್ಪ, ಆ ಪತ್ರನ ನೀನಂದ ಇನ್ಯಾರೋ ಬರೆಯೋಕ್ಕಾಗತ್ತೆ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ, ನಾನು ಯಾಕೆ ಆ ಥರ ಲೆಟ್ರ್ ಬರೀಲಿ? ಅಲ್ಲ ಕಣ, ನಿನಗೆ ಗೊತ್ತು ಸಂಜನಾ ಈಗ ಮೊದಲ ಹಾಗಿಲ್ಲ, ತುಂಬ ಬದಲಾಗಿದ್ದಾಳೆ ಕಣ, ನೀನೇ ನೋಡ್ತಾ ಇದೆಯಾ. ಆದ್ರೂ ಅವಳ ಮೇಲೆ ಯಾಕೋ ಇಷ್ಟೊಂದು ದ್ವೇಷ ಕಾರ್ತೀಯ? ಮೊದಲಾಗಿದ್ರೆ ಸಂಜನಾ ಯಾರ ಹತ್ರನೂ ಸರಿಯಾಗಿ ನಡ್ಕೊಳ್ತಿರ್ಲಿಲ್ಲ. ಅದನ್ನೆಲ್ಲ ಖಂಡಿಸಿ ನಾವೇ ಒಂದ್ಸರಿ ಅವಳನ್ನ ಮನೆಯಿಂದ ಹೊರಗೆ ಹಾಕಿದ್ವಿ. ಆದರೆ ಈಗ ಅವಳಷ್ಟು ಬದಲಾಗಿರೋದು ನಮಗೆ ಅನ್ನಿಸ್ತಾ ಇದೆ. ನಾನೇ ಅವಳನ್ನ ಸೊಸೆ ಅಂತ ಒಪ್ಕೊಂಡಿರುವಾಗ ನಿನ್ಗೇನು ಅವಳನ್ನ ಹೆಂಡತಿ ಅಂತ ಒಪ್ಕೊಳ್ಳೋಕ್ಕೆ? ನರಸಿಂಹ, ನಿನ್ಗೊಂದು ವಿಷಯ ಗೊತ್ತಾ? ಅವಳು ನಿನ್ನ ಪ್ರೀತಿಗೋಸ್ಕರ ಎಷ್ಟು ಒದ್ದಾಡ್ತಿದ್ದಾಳೆ ಗೊತ್ತೇನೋ. ನಾನು ಹೇಳಿದ ಸರಿನಾ? ಸಾರಿ ಅಮ್ಮ, ನನಗೇನು ಅವಳ ಮೇಲೆ ಯಾವ ದ್ವೇಷನೂ ಇಲ್ಲ. ಒಂದೊಂದ್ಸತಿ ನನಗೂ ನೋಡಿದಾಗ ಪಾಪ ಅನ್ಸುತ್ತೆ. ಈ ಮಾತನ್ನ ನೀನೇ ಅವಳಿಗೆ ಹೇಳಿದ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ಅವಳು. ಸರಿ ಅಮ್ಮ, ಇದೊಂದು ಎಕ್ಸಾಮ್ ಮುಗಿಲಿ, ನೀನು ಅವಳಿಗೇನು ಹೇಳಕ್ ಹೋಗ್ಬೇಡ, ನಾನೇನಾದ್ರು ಮಾತಾಡ್ತೀನಿ. ಆಯ್ತಪ್ಪ, ಈ ಎಕ್ಸಾಮ್ ಒಂದು ಮುಗಿಲಿ, ನಾನೇ ನಿನ್ನ ಕಿವಿ ಹಿಡ್ಕೊಂಡು ಹೋಗಿ ನನ್ನ ಮುದ್ದು ಸೊಸೆ ಮುಂದೆ ನಿಲ್ಲಿಸ್ತೀನಿ. ಸರಿ ಅಮ್ಮ, ನಿನಗೆ ಗೊತ್ತಿದೆ ನಾನು ಯಾವತ್ತೂ ನಿನ್ನ ಮಾತು ಮೀರಲ್ಲ. ನನಗೇನು ಆಗಿಲ್ಲ ಪುಟ್ಟ, ಒಂದು ಸ್ವಲ್ಪ ಎಡೋದೆ ಅಷ್ಟೇ. ಹಾಗಾದ್ರೆ ಸರಿ. ನೀವ್ಯಾಕೆ ಅಷ್ಟೊಂದು ಶಾಕಲ್ಲಿ ನೋಡ್ತಿದ್ದೀರಾ? ನಂಗೇನು ಆಗಿಲ್ಲ ಅಂತ ಹೇಳಿದ್ನಲ್ಲ. ಅಲ್ಲ, ನಿಮ್ಮ ಕುತ್ತಿಗೆಯಲ್ಲಿ ತಾಳಿ ಇದೆ. ಅರ್ಚನಾ ಅವರೇ, ನಿಮಗೆ ನಿಜವಾಗ್ಲೂ ಮದುವೆ ಆಗಿದೆಯಾ? ಏನ್ ಅಪ್ಪ ನೀವು ಅಮ್ಮನ್ನ ನೀವೇ ಮದುವೆ ಆಗಿ ನಿಮ್ಗೆ ನಿಜವಾಗ್ಲೂ ಮದುವೆ ಆಗಿದೆಯಲ್ಲ ಅಂತ ಕೇಳ್ತಿದ್ದೀರಲ್ಲ. ವಾಟ್ ಅ ಜೋಕ್ಯ. ಹೇಳಿ ಅಪ್ಪ, ನೀವೇ ತಾನೇ ಅಮ್ಮಂಗೆ ತಾಳಿ ಕಟ್ಟಿರೋದು? ಹೌದು ಪುಟ, ನಾನೇ ತಾಳಿ ಕಟ್ಟಿದ್ದೀನಿ. ಮತ್ತೆ ಅಕ್ಕಿ ಅಮ್ಮಂಗೆ ಈ ರೀತಿ ಪ್ರಶ್ನೆ ಕೇಳಿದ್ರಿ ನೀವು? ಏನಿಲ್ಲ ಪುಟ, ಇಷ್ಟು ದಿನ ತಾಳಿಯಲ್ಲೂ ಆಚೆ ಕಾಣಿಸ್ಲಿಲ್ವಲ್ಲ, ಅದಕ್ಕೆ ಕೇಳಿದೆ ಅಂತ ಅನ್ಸುತ್ತೆ. ಹಂಗಾದ್ರೆ ನೀವಿಬ್ರು ಗಂಡ ಹೆಂಡತಿ, ನನ್ಗೆ ಅಪ್ಪ ಅಮ್ಮ ಅಲ್ವಾ? ಇಲ್ಲ ಪುಟ, ಗಂಡ ಹೆಂಡತಿ ಅನ್ನೋದಕ್ಕಿಂತ ನಿನಗೆ ಅಪ್ಪ ಅಮ್ಮ ಅನ್ಬೋದಷ್ಟೇ. ಏನಪ್ಪ ಕನ್ಫ್ಯೂಸ್ ಆಗೋ ತರ ಮಾತಾಡ್ತೀರಲ್ಲ ನೀವು? ಏನಿಲ್ಲ ಬಂಗಾರಿ, ಇವರು ನಿನಗೆ ಅಮ್ಮ ಅಂತಾನೆ ಅಂದೆ ಅಷ್ಟೇ. ಪುಟ, ಕ್ಲಿನಿಕ್ಗೆ ಯಾರಾದ್ರೂ ಬಂದಿದಾರ ಅಂತ ನೋಡ್ಕೊಂಡ್ ಬರ್ತೀಯಾ? ಸರಿ ಸರಿ, ಹೋಗು ಹೋಗು. ಅರ್ಚನಾ ಅವರೇ,
ನಿಮಗೆ ನಿಜವಾಗ್ಲೂ ಮದುವೆ ಆಗಿದೆಯಾ ಅಥವಾ ಸಾನ್ವಿಗೆ ಅಮ್ಮಗೆ ಒಪ್ಕೊಂಡಾದ್ಮೇಲೆ ಈ ತಾಳಿನ ಹಾಕೊಂಡಿದ್ದೀರಾ? ನನಗೆ ಮದ್ವೆ ಆದ್ರೇನು ಬಿಟ್ರೇನು ಅದೆಲ್ಲ ನಿಮಗ್ ಯಾಕೆ? ಪಾಪ ಸಂಜನಾ, ನನಗೋಸ್ಕರ ಅವ್ರ ಅಪ್ಪ ಅಮ್ಮನೆಲ್ಲ ಬಿಟ್ಟು ಇಲ್ಲೇ ಬಂದು ಎಲ್ಲದನ್ನೂ ಹೊಂದ್ಕೊಂಡಿದ್ದಾಳೆ. ನಾನು ಯಾಕೆ ಅವಳಿಗೆ ಎರಡನೇ ಚಾನ್ಸ್ ಕೊಡಬಾರ್ದು? ಯಾಕೆ ಇವಳ ಜೊತೆ ಹೊಸದಾಗಿ ಜೀವನ ಶುರು ಮಾಡಬಾರ್ದು? ಅಮ್ಮ ಹೇಳಿದಾಗೆ ನನ್ನ ಎಕ್ಸಾಮ್ ಮುಗಿದ್ಮೇಲೆ ಖಂಡಿತ ನನ್ನ ಹೆಂಡತಿ ಅಂತ ಒಪ್ಕೊತೀನಿ. ನರಸಿಂಹ, ಇದೇನಪ್ಪ ಇದು? ಬೆಳಿಗ್ಗೆನೆ ಇಲ್ಲಿ ಯಾಕೆ ನಿಂತಿದ್ಯಾ? ಏನಾರು ಬೇಕಿತ್ತಾ? ಅಮ್ಮ ಅದು ಬೆಳಿಗ್ಗೆನೆ ಅಲ್ಲ, ನಾನು ಬೇಕು ಅಂತ ಬಂದೆ. ಅದೇಮ್ಮ ಸಂಜನಾ, ನಿಮ್ಗೇನೋ ಬೇಕಂತ ಕೇಳಮ್ಮ. ಹಾ ಅತ್ತೆ, ಬಂದೆ. ಪಾಪ ಆಗ್ಲಿಂದ ಇಲ್ಲೇ ನಿಂತಿದ್ದಾನೆ. ಏನ್ ಬೇಕಿತ್ತು? ನೀನು ಹಾ? ಐ ಮೀನ್ ನೀರು ಬೇಕಿತ್ತು. ನೀರಾ? ನೀರ್ ಮಾಡಿ ಮೇಲೆ ಇತ್ತಲ್ಲ. ಅಮ್ಮ ಅದು ಜಗ್ಗಲ್ಲಿ ಏನೋ ಬಿದ್ದು ಗಲೀಜಾಗ್ಬಿಟ್ಟಿದೆ. ಓಹೋ, ಜಗ್ಗಲಿ ಗಲೀಜು. ಸರಿ ಅಮ್ಮ, ಅವನಿಗೆ ನೀರಂತೆ ಕೊಡು. ಒಂದ್ ನಿಮಿಷ ತಂದ್ಕೊಡ್ತೀನಿ.